ಹಾಯ್ ಹೆಲೋ ಫ್ರೆಂಡ್ಸ್, ನಮಸ್ತೆ. ನಾನು ಇವತ್ತು ನಿಮಗೆ ಮಂಡ್ಯದ ನಾಗಮಂಗಲ ಸ್ಟೈಲ್ ಚಿಕನ್ ಗ್ರೇವಿ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್. ತುಂಬ ಅಂದರೆ ತುಂಬಾ ಈಜಿ. 1 kg ಚಿಕನ್ಗೆ ಹೇಗೆ ಗ್ರೇವಿ ಹೇಗೆ ಮಸಾಲ ಹಾಕ್ಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಏನಿಲ್ಲ ಫ್ರೆಂಡ್, 1 kg ಚಿಕನ್ ತಂದು ನೀಟಾಗಿ ತೊಳೆದು ಸೈಡ್ ಇಟ್ಕೊಳ್ಳಿ. ಮತ್ತು ಒಂದು ಮಿಕ್ಸಿ ಜಾರ್ಗೆ 3-4 ಈರುಳ್ಳಿ ಮತ್ತು 3 ಬೆಳ್ಳುಳ್ಳಿ, ಒಂದು 3 ಹಸಿರು ಮೆಣಸಿನ್ಕಾಯಿ, 1 ಇಂಚು ಶುಂಠಿ, ಕೊತ್ತಂಬರಿ ಸೊಪ್ಪು, ಒಂದು 5-10 ಕರಿ ಕಾಳು ಮೆಣಸನ್ನ ಹಾಕಿ ರುಬ್ಕೋಬೇಕು, ಮಿಕ್ಸಿ ಮಾಡಬೇಕು. ಸೊ ಅದಕ್ಕೆ ಮಿಕ್ಸಿ ಆಗಿದ್ದರೆ ಓಕೆ. ಅದಾದಮೇಲೆ ಫ್ರೆಂಡ್ಸ್, ಒಂದು ಗ್ಯಾಸ್ ಮೇಲೆ ಪ್ಯಾನ್ ಅಥವಾ ಕುಕ್ಕರ್ ಏನಾದರೂ ಇಟ್ಟು ಸ್ಟವ್ ಹಚ್ಚಿ ಅದಕ್ಕೆ ನಾವೇನು ಮಿಕ್ಸಿ ಮಾಡ್ಕೊಂಡಿರ್ತೀವಲ್ಲ ಪೇಸ್ಟು, ಅದನ್ನು ಹಾಕಿ ಅಂದರೆ ತಳ ಹಿಡಿದೇನೆ ಇರೋ ರೀತಿ ತಿರ್ಕೊಳ್ಬೇಕು. ಅಂದರೆ ಕೈ ಆಡಿಸ್ತಾನೆ ಇರಬೇಕು, ತಲೆ ಹಿಡಿಬಾರ್ದು. ಓಕೆ ಫ್ರೆಂಡ್ಸ್, ಈ ಪೇಸ್ಟು ಬೇಯ್ತಾ ಇರಲಿ. ಅದು ಬೇಯೋಷ್ಟರೊಳಗಡೆ ನಾವು ಮಸಾಲ ರೆಡಿ ಮಾಡ್ಕೋಬೇಕು. ಅಂದರೆ ಒಂದು 3-4 ಚಮಚ ತೆಂಗಿನ ತುರಿ, ಅದಕ್ಕೆ ಸ್ವಲ್ಪ 1 ಇಂಚಷ್ಟು ಚಕ್ಕೆ, 2 ಲವಂಗ ಮತ್ತು ಕಡಲೆ, ಮತ್ತು ಖಾರಕ್ಕೆ ತಕ್ಕಂತೆ ಅಂದರೆ ನಾನೊಂದು 3 ಸ್ಪೂನು ಸಾಂಬಾರು ಪೌಡ್ರು ಸಹ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಆಲ್ರೆಡಿ ಹಸಿರು ಮೆಣಸಿನ್ಕಾಯಿ ಕಾಳು ಮೆಣಸು ಹಾಕಿರೋದ್ರಿಂದ ಖಾರ ಇದ್ದೇ ಇರುತ್ತೆ. ಸೊ ಒಂದು 3 ಸ್ಪೂನು ಅಂದರೆ ಟೇಬಲ್ ಸ್ಪೂನಲ್ಲಿ ಸಾಂಬಾರು ಪೌಡ್ರ್ ಹಾಕಿ ಅದಕ್ಕೆ ಒಂದು ಅರ್ಧ ಟೊಮೆಟೊನ ಹಾಕಿ ಮಿಕ್ಸಿ ಮಾಡಬೇಕು ಫ್ರೆಂಡ್ಸ್. ಇದು ಬ್ಯಾಚುಲರ್ಸು, ಹೊಸ್ದಾಗಿ ಟ್ರೈ ಮಾಡೋರು ಎಲ್ಲರೂ ಟ್ರೈ ಮಾಡಿ. ತುಂಬಾ ಈಸಿ ಮತ್ತು ತುಂಬ ಚೆನ್ನಾಗಿ ಬರುತ್ತೆ. ಸೊ ಸಿಂಪಲ್ಲು. ಇದಕ್ಕೆ ಯಾವುದೇ ಟೇಸ್ಟಿಂಗ್ ಪೌಡ್ರಾಗಲಿ ಆರ್ಟಿಫಿಷಿಯಲ್ ಪೌಡ್ರಾಗಲಿ ಯಾವುದೂ ಯೂಸ್ ಮಾಡ್ತಿಲ್ಲ. ಮನೇಲೇ ಇರೋದನ್ನು ತುಂಬ ಸಿಂಪಲ್ಲಾಗಿ ಮಾಡೋದನ್ನೇ ಹೇಳ್ಕೊಡ್ತಾಯಿದ್ದೀನಿ. ಓಕೆ ಫ್ರೆಂಡ್ಸ್, ನೋಡಿ ಮಸಾಲ ರೆಡಿ ಆಯಿತು. ಅಷ್ಟರಲ್ಲಿ ಏನು ಶುಂಠಿ ಬೆಳ್ಳುಳ್ಳಿ ಪೇಸ್ಟದು ಇತ್ತಲ್ವ, ಅದು ಚೆನ್ನಾಗಿ ಬೆಂದಿತ್ತು. ಅದಕ್ಕೆ ತೊಳೆದಿಟ್ಕೊಂಡಿರೋ ಚಿಕನ್ನ ಹಾಕಿ ಕೈ ಆಡಿಸ್ಬೇಕು. ಅಂದರೆ ಅದು ಸ್ವಲ್ಪ ಚಿಕನ್ನು ಆ ಪೇಸ್ಟ್ಗೆ ಹೊಂದ್ಕೋಬೇಕು. ಚೆನ್ನಾಗಿ ಚಿಕನ್ನು ಬೆಂದು ಎಣ್ಣೆ ಬಿಟ್ಕೊಂಡ್ಮೇಲೆ ಫ್ರೆಂಡ್ಸ್, ನಾವು ಏನು ರುಬ್ಬಿಟ್ಕೊಂಡಿರ್ತೀವಲ್ಲ ಮಸಾಲ, ಅದನ್ನು ಹಾಕಿ ನಮಗೆ ಯಾವ ಥಿಕ್ನೆಸ್ ಬೇಕು ಅದಕ್ಕೆ ನೀರನ್ನು ಸೇರಿಸಿ, ಅಂದರೆ ನಮ್ಗೆ ಯಾವ ಗಟ್ಟಿ ಎಷ್ಟು ಬೇಕು ಅದು ನೋಡಿ ಗೊಜ್ಜು, ಅದು ತಕ್ಕನಾಗಿ ನೀರು ಸೇರಿಸಿ ಫ್ರಿಜ್ಜಲ್ಲಿ ಹಾಕಿಸ್ಬೇಕು ಫ್ರೆಂಡ್ಸ್. ಇಷ್ಟೇ, ತುಂಬ ಸಿಂಪಲ್ಲು. ನೀವೊಂದ್ಸಲಿ ಟ್ರೈ ಮಾಡಿ. ತುಂಬಾ ಚೆನ್ನಾಗಿ